ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂತ ಮೊನ್ನೆ ಏನೋ ಒಂದು ಘೋಷವಾಕ್ಯ ಬದಲಾಯಿಸಿದ್ರಲ್ಲ ಸರ್ಕಾರದ ವತಿಯಿಂದ, ಅದು ಓಕೆ, ಧೈರ್ಯವಾಗಿ ಪ್ರಶ್ನೆ ಮಾಡೋಣ. ಆದರೆ ಜ್ಞಾನ ದೇಗುಲದ ಕಟ್ಟಡದ ಬಗ್ಗೆ ಕೂಡ ಇವ್ರ ಹತ್ರ ಉತ್ತರ ಇರಬೇಕಲ್ಲ. ಇಲ್ಲೊಂದು ಶಾಲೆ ಬೀಳೋ ಸ್ಥಿತಿನ ಇದೆ, ಇದ್ರೂ ಕೂಡ ಮಕ್ಕಳಿಗೆ ಪಾಠ ಪ್ರವಚನ ಎಲ್ಲವೂ ಕೂಡ ನಡೀತಾ ಇದೆ, ಹೊರಗಡೆ ಕೂರಿಸ್ಬಿಟ್ಟು ಪಾಠ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪೋಷಕರು ಶಿಕ್ಷಕರು ಪ್ರಶ್ನಿಸಿ ದುರಸ್ತಿ ಮಾಡಿಕೊಡಿ ಅಂತಂದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಆ ಶಾಲೆಯ ದುಸ್ಥಿತಿಯ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೀಳುವ ಸ್ಥಿತಿಯಲ್ಲಿದೆ ಸರ್ಕಾರಿ ಉರ್ದು ಶಾಲೆ. ಆತಂಕದಲ್ಲಿ ಪಾಠ. ಶಿಕ್ಷಣ ಸಚಿವರೇ ಇಲ್ಲಿ ನೋಡಿ, ಇದು ವಿಜಯಪುರ ನಗರದ ನವಾಬದ ಬಡಾವಣೆಯಲ್ಲಿರುವ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ 3 ಕೊಠಡಿಗಳಿದ್ದು 3 ಕೊಠಡಿಗಳು ಇವತ್ತಲ್ಲ ನಾಳೆ ಬೀಳೋ ಹಂತದಲ್ಲಿದೆ. 1ರಿಂದ 5ನೇ ತರಗತಿವರೆಗೂ 75 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ದಾಖಲಾತಿಗಾಗಿ 1 ಕೊಠಡಿ ಬಳಸಿಕೊಳ್ತಾ ಇದ್ದು, ಉಳಿದ 2 ಕೊಠಡಿಯಲ್ಲಿ ಮೇಲ್ಚಾವಣಿ, ಗೋಡೆಗಳು, ನೆಲ ಎಲ್ಲವೂ ಸಂಪೂರ್ಣವಾಗಿ ಹಾಳಾಗಿದೆ. ವಿಜಯಪುರ ಜಿಲ್ಲೆಯ ನೌಬಾಗ್ ರಸ್ತೆಯಲ್ಲಿ ಇರುವ 17 ನಂಬರ್ ಗೌರ್ಮೆಂಟ್ ಸ್ಕೂಲಿನ ಒಂದು ಇವತ್ತು ಕಟ್ಟಡ ಅಲ್ಲಿ ಎಲ್ಲ ಕುಸಿದು ಹೋದ್ರು ಕೂಡ ಇವತ್ತು ಇನ್ನೂ ಕೂಡ ಅಲ್ಲಿ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಅಲ್ಲಿ ಶಿಕ್ಷಕರು ಎಲ್ಲ ರೀತಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರು, ಅನೇಕ ಪಾಲಕರು ಅಧಿಕಾರಿಗಳಿಗೂ ಹೇಳಿದ್ರು ಕೂಡ ಇಲ್ಲಿವರೆಗೂ ಯಾರೂ ಆ ಕಡೆ ಗಮನ ಕೊಟ್ಟಿಲ್ಲ. ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ಬೋದು ಹಾಗೂ ನಗರ ಶಾಸಕರಿರ್ಬೋದು ಆ ಉರ್ದು ಶಾಲೆ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ. ಕೊಠಡಿಗಳ ದುರಸ್ತಿ ನಡೀತಾ ಇರೋದ್ರಿಂದ ಶಾಲೆಯ ಫುಟ್ಪಾತ್ನಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಹಲವು ವರ್ಷದಿಂದ ಈ ಶಾಲೆ ಇದೇ ಪರಿಸ್ಥಿತಿಯಲ್ಲಿ ನಡೀತಾ ಬಂದಿದೆ. ಶಿಕ್ಷಣ ಇಲಾಖೆಯ ಯಾವ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಿಲ್ಲ. ಅನೇಕ ಬಾರಿ ಬಿಇಒ, ಡಿಡಿಪಿಐಗೆ ಪೋಷಕರು ಶಿಕ್ಷಕರು ಲಿಖಿತ ದೂರು ಕೊಟ್ಟಿದ್ರೂ ಪ್ರಯೋಜನ ಆಗಿಲ್ಲ ಅಂತ ಪೋಷಕರು ಹೇಳ್ತಿದ್ದಾರೆ. ಇದು ಶಾಲೆ 17 ನಂಬರ್ ಸರ್ಕಾರಿ ಶಾಲೆಯಾಗಿದ್ದು ಇದು ಶೀತಲಾವಸ್ಥೆಯೊಳಗೆ ಬಂದದ್ದು. ಯಾವಾಗ ಬೀಳ್ತದೋ ಯಾವಾಗ ಇದು ಆಗ್ತದೋ ಎಂಬುದೇ ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಈ ಮಕ್ಕಳು ಶಾಲೆ ಕಲಿಬೇಕಂತಂದ್ರೆ ಹೆಂಗೆ ಕಲಿಬೇಕು? ಅಲ್ಲಿ ಹೊರಗೆ ಚಾಪೆ ಹಾಕ್ಕೊಂಡು ಕೂತು ಅಭ್ಯಾಸ ಮಾಡುವಂಥ ಶಿಕ್ಷಣ ಕಲಿಯುವಂಥ ಪರಿಸ್ಥಿತಿ ಬಂದದ. ಜಿಲ್ಲಾಧಿಕಾರಿಗಳಿಗಾಗಲಿ ಶಿಕ್ಷಣಾಧಿಕಾರಿಗಳಿಗಾಗಲಿ ವಿನಂತಿ ಮಾಡಿದ್ರೂ ಯಾವುದೂ ಪ್ರಯೋಜನ ಆಗಿಲ್ಲ. ಒಟ್ಟಾರೆ ತಕ್ಷಣ ಸರ್ಕಾರ ಶಾಲಾ ಅವ್ಯವಸ್ಥೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹ ಆಗಿದೆ. ಪುರುಷೋತ್ತಮ್, ಪಬ್ಲಿಕ್ ಟಿವಿ, ವಿಜಯಪುರ.